ಅದು ಬೆಣ್ಣೆ ಆಯ್ತು. ನಾನು ಯೋಚಿಸಿರಲಿಲ್ಲ ನನ್ನೊಳಗೆ ಇಂತಹ ಮಹಾನ್ ಆತ್ಮಗಳು ವಾಸಿಸುತ್ತಿವೆ ಎಂದು. ಎಷ್ಟೊಂದು ಪವಿತ್ರ. ಈ ಶ್ವೇತ ಬಣ್ಣದಲ್ಲಂತೂ ನಾನು ಆ ವಿಷ್ಣುವಿಗಿಂತಲೂ ಅಧಿಕ ಪವಿತ್ರನಂತಿದ್ದೇನೆ, ಅಲ್ಲವೇ ಚಕ್ರಧಾರಿ? ಎಷ್ಟು ಕ್ರೋಧಿ! ಎಷ್ಟೊಂದು ತಾಮಸಿಕ ಮತ್ತು ಬಲಶಾಲಿ! ಇಂತಹ ಬಹು ಆಯಾಮದ ವ್ಯಕ್ತಿತ್ವದ ದೊರೆಯಂತೂ ಭಗವಂತ ಕಂಸನಲ್ಲದೆ ಇನ್ಯಾರಿರುತ್ತಾರೆ? ಭಗವಂತ ಈ ಬೇರೆ ಬೇರೆ ರೂಪಗಳಲ್ಲಿರೋ ಒಬ್ರನ್ನ ಆ ಕೃಷ್ಣನೊಳಗಡೆ ಸ್ಥಾಪನೆ ಮಾಡೋ ಶುಭಗಳಿಗೆ ಬಂದಾಯ್ತು ಭಗವಂತ. ಗುರುದೇವ, ಇದ್ರರ್ಥ ನಾವು ಚಿಕ್ಕಪ್ಪ ಚಿಕ್ಕಮ್ಮನ್ನ ಸರಿ ಮಾಡೋದಕ್ಕೆ ಆ ಏಕಾಂಗನ ವಧೆ ಮಾಡ್ಬೇಕಾಗುತ್ತಲ್ವಾ? ಮತ್ ಅವಳು ಹೇಗಿದ್ರು ನಮ್ಗೆ ಸಹಾಯ ಮಾಡೋಳಲ್ಲ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಆ ಏಕಾಂಗನ ಹತ್ಯೆ ಮಾಡೋದಕ್ಕೆ. ಅಣ್ಣ ನಿಂತ್ಕೋ. ಅಣ್ಣ, ಏಕಾಂಗನ ಹತ್ಯೆ ಮಾಡೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಕೃಷ್ಣ, ಆ ಏಕಾಂಗ ಸಮಸ್ಯೆ ಆಗಿ ಬಂದಾಗಿಂದ ನೀನ್ ಅವಳ ಪಕ್ಷನೇ ವಹಿಸ್ತಾ ಇದ್ಯಾ. ನನ್ಗೆ ವಿಷಯ ಅರ್ಥನೇ ಆಗ್ತಾ ಇಲ್ಲ. ಹಾಗಲ್ಲ, ಆ ರಾಕ್ಷಸಿನ ಯಾಕೆ ವಹಿಸ್ಕೊಂಡು ಮಾತಾಡ್ತಿದ್ಯಾ? ಯಾವಾಗೆಲ್ಲ ಅಣ್ಣ ಅವಳನ್ನ ಕೊಲ್ಲೋ ಮಾತಾಡ್ತಿದ್ರು, ನೀನು ಅವಳನ್ನ ತಡೆಯೋಕೆ ಏನಾದ್ರೂ ಒಂದು ನೆಪ ಹುಡುಕ್ತಿರ್ತೀಯ. ಹೇಳು ಕೃಷ್ಣ, ಯಾಕೆ ಅವಳ ಪಕ್ಷ ವಹಿಸ್ತಿದ್ಯಾ? ನೀನ್ ಹೀಗೆಲ್ಲ ಹೇಳಲ್ಲ ಅಂತ ನನಗ್ ಗೊತ್ತಿದೆ. ಸರಿ, ಹಾಗಾದ್ರೆ ಇನ್ನ ಏಕಾಂಗ ಉಳಿಯೋದಿಲ್ಲ. ಅಣ್ಣ, ಅಂದ್ರೆ ನೀನ್ ನಿನ್ನ ಅಕ್ಕನ್ನ ಸಾಯಿಸ್ತೀಯ? ಅಕ್ಕ? ಯಾರಿಗಕ್ಕ? ನೀನ್ ಇದೇನ್ ಹೇಳ್ತಿದ್ಯಾ ಕೃಷ್ಣ? ಅದೇ ಸತ್ಯ ಅಣ್ಣ, ಏಕಾಂಗ ನಮ್ಮ ಅಕ್ಕನೇ. ಕೃಷ್ಣ, ನೀನು ಆ ರಾಕ್ಷಸಿ ಮಾತ್ ಕೇಳ್ತಿದ್ಯಾ? ಅಲ್ಲ, ಅವಳ ನಮ್ಮ ಅಕ್ಕನೇ ಆಗಿದ್ದಿದ್ರೆ ಚಿಕ್ಕಪ್ಪ ಚಿಕ್ಕಮ್ಮ ನಮ್ಗೆ ಅದನ್ನ ಹೇಳ್ತಿರ್ಲಿಲ್ವಾ? ಹೇಳು ಕೃಷ್ಣ, ಈ ವಿಷಯ ಅವ್ರು ನಮ್ಗೆ ಯಾಕೆ ಹೇಳಲಿಲ್ಲ? ಅಣ್ಣ, ಅಮ್ಮ ಅಪ್ಪಂಗೆ ಈ ವಿಷಯ ಗೊತ್ತಿಲ್ಲ. ಏಕಾಂಗ ಅವ್ರ ಮಗಳು ಅಂತ. ಗೊಲ್ಲ, ನೀನು ಇದೆಂತ ಕಟ್ಕತೆ ಹೇಳ್ತಿದ್ಯಾ? ಅತ್ತೆ ಮಾವನ ಸ್ಥಿತಿಯಲ್ಲಿ ನೋಡಿ ನೀನು ವಿಚಲಿತ ಆಗಿದ್ಯಾ. ಮತ್ತೆ ಆ ರಾಕ್ಷಸಿನ ನಿನ್ನ ಅಕ್ಕ ಅಂತಿದ್ಯಾ. ರಾಧೆ, ಕೃಷ್ಣ ಸತ್ಯ ಹೇಳುತ್ತಿದ್ದಾನೆ. ಏಕಾಂಗ ನಂದ ಮತ್ತು ಯಶೋದೆಯರ ಮಗಳೇ. ಆದ್ರೆ ಗುರುದೇವ, ಅದ್ ಹೇಗ್ ಸಾಧ್ಯ? ಒಬ್ಳು ರಾಕ್ಷಸಿ ನಮ್ಮ ಅಕ್ಕ ಆಗೋದಕ್ಕೆ ಹೇಗ್ ಸಾಧ್ಯ? ಅಣ್ಣ, ಈಗ ಇದನ್ನೆಲ್ಲ ಮಾತಾಡೋದಿಕ್ಕೆ ಸಮಯ ಅಲ್ಲ. ಅಮ್ಮ ಅಪ್ಪನ ಜೀವಕ್ಕೆ ಅಪಾಯ ಇದೆ. ಮತ್ತೆ ಈಗ ನಾನು ಹೋಗ್ಲೇಬೇಕು ಏಕಾಂಗನ ಜೊತೆ ಮಾತಾಡಕ್ಕೆ. ಸರಿ, ಹಾಗಾದ್ರೆ ಕೃಷ್ಣ, ನಾನು ನಿನ್ ಜೊತೆನೆ ಬರ್ತೀನಿ. ಕೇಳ್ತೀನಿ ಆ ಏಕಾಂಗನ್ನ, ಅವಳು ಯಾಕೆ ತನ್ನ ಅಪ್ಪ ಅಮ್ಮನ ಜೀವನೇ ತೆಗಿಯೋದಕ್ಕೆ ಹೊರಟಿದ್ದಾಳೆ ಅಂತ. ಇಲ್ಲ ಅಣ್ಣ, ನಾನು ಏಕಾಂಗನ ಹತ್ರ ಒಟ್ಟಿಗೆ ಮಾತಾಡ್ಬೇಕು. ನೀನು ಮತ್ತೆ ರಾಧೆ ಇಲ್ಲಿ ಎಲ್ರನ್ನ ನೋಡ್ಕೊಳ್ಳಿ. ನನ್ಗೆ ಪೂರ್ತಿ ವಿಶ್ವಾಸ ಇದೆ. ನಾನೊಬ್ಳು ಮಗಳನ್ನ ಅವಳ ಅಪ್ಪ ಅಮ್ಮನ ಜೀವ ರಕ್ಷಣೆಗೆ ಒಪ್ಪಿಸ್ತೀನಿ. ಹೋಗ್ಬಾ ಕೃಷ್ಣ. ಇಷ್ಟು ಶೀಘ್ರ? ಹಾ ಭಗವಂತ, ಆ ಕೃಷ್ಣ ಹೊರಟಿದ್ದಾನೆ ಏಕಾಂಗನ್ನ ಉದ್ಧಾರ ಮಾಡೋಕೆ. ಯಾಕಂದ್ರೆ ಆ ಗೊಲ್ಲರ ಗುರುದೇವ ಅವನಿಗೆ ಹೇಳ್ಬಿಟ್ಟಿದ್ದಾನೆ, ಈ ಎಲ್ಲಾ ಸಮಸ್ಯೆಗಳ ಹಿಂದೆ ಏಕಾಂಗ ಇದ್ದಾಳೆ. ಇನ್ನು ಉದ್ಧಾರ ಮಾಡಕ್ಕೆ ಬರ್ತಾನೆ ಭಗವಂತ. ಮತ್ತೆ ಒಮ್ಮೆ ಆ ಏಕಾಂಗಳ ಉದ್ಧಾರವಾದರೆ
ನಂದರಾಜ ಮತ್ತು ನಂದರಾಣಿಯನ್ನು ಜೀವಂತಗೊಳಿಸುವವರಾರು? ಭಗವಂತ, ನೀನೇ? ಭಗವಂತ, ಇಲ್ಲಂತೂ ನಾನೇ ಬೇರೆ ಯಾರ್ದೋ ಶರೀರ ಪಡ್ಕೊಂಡು ಓಡಾಡ್ತಿದ್ದೀನಿ. ಅಂಥದ್ರಲ್ಲಿ ನಾನು ಯಾರನ್ನಾದ್ರೂ ಜೀವಂತ ಮಾಡಕ್ ಸಾಧ್ಯನಾ? ಓ ಮೂರ್ಖ ಭದ್ರಾಕ್ಷ, ನೀನು ಹೇಗೆ ಮರೆಯುತ್ತಿರುವೆ ಆ ಲೀಲಾಧಾರಿಯ ಲೀಲೆ? ಅಷ್ಟು ಶೀಘ್ರವಾಗಿ ಅವನು ಒಬ್ಬ ಅಸುರನನ್ನೇ ಕೊಲ್ಲುವುದಿಲ್ಲ. ಏಕಾಂಗ ಹೇಗಿದ್ದರೂ ಅವನ ಸಹೋದರಿಯೇ. ಅವಳ ಅಂತ್ಯ ಮಾಡುವುದಿಲ್ಲ, ಅವಳಿಗೆ ಅವಕಾಶ ನೀಡುತ್ತಾನೆ. ಭಗವಂತ, ಒಂದು ವಿಷಯ ನನ್ನ ಈ ಪ್ರೇತ ಬುದ್ಧಿಗೆ ತಿಳಿಲಿಲ್ಲ. ಆ ಲೀಲಾಧಾರಿ ಲೀಲೆ ರಚಿಸುವ ಮೊದಲೇ ನಿಮಗೆ ಅವನ್ ಲೀಲೆ ಬಗ್ಗೆ ಹೇಗ್ ಗೊತ್ತಾಗ್ಬಿಡುತ್ತೆ? ಆ ಚಕ್ರಧಾರಿ ನನ್ನ ಪರಮ ಶತ್ರು, ಮತ್ತು ತನ್ನ ಶತ್ರುವಿನ ಜಾಲ ಮತ್ತು ದುರ್ಬಲತೆ ಅರಿಯುವುದು ಯುದ್ಧ ನೀತಿಯ ಅವಶ್ಯಕ ಅಂಗವಾಗಿದೆ. ಅನ್ಯಥಾ ನಾನು ಅವನನ್ನು ಹೇಗೆ ಪರಾಜಿತಗೊಳಿಸಲಿ? ಈ ಸಮಯ ಕೃಷ್ಣನ ದುರ್ಬಲತೆಯೇ ಅವನ ಭಾವುಕತೆ. ಅವನ ಸೋದರಿ ಏಕಾಂಗ. ಏಕಾಂಗ, ಎಲ್ಲಿದ್ಯಾ ಅಕ್ಕ ನೀನು? ಏಕಾಂಗ, ನಾನ್ ನಿನ್ ಜೊತೆ ಮಾತಾಡ್ಬೇಕು. ಬಾಯಿಲಿ, ಎಲ್ಲಿದ್ಯಾ ಅಕ್ಕ ನೀನು? ಏಕಾಂಗ, ಏಕಾಂಗ, ಎಲ್ಲಿದ್ಯಾ ನೀನು? ಏಕಾಂಗ, ನಾನ್ ನಿನ್ ಜೊತೆ ಮಾತಾಡ್ಬೇಕು ಅಕ್ಕ. ಬಾಲಕ, ಹೋಗ್ಬಿಡು ಇಲ್ಲಿಂದ. ಇಲ್ದಿದ್ರೆ ನಿಮ್ಮ ಅಪ್ಪ ಅಮ್ಮನ ಜೊತೆ ನಿನಗೂ ಚಿತೆ ಹಚ್ಬಿಡ್ತೀನಿ. ಆದ್ರೆ ನಾನಂತೂ ನನ್ನ ಅಕ್ಕನ ಜೊತೆ ಮಾತಾಡಕ್ ಬಂದಿದ್ದೆ. ಆದ್ರೆ ನೀನು ನನ್ನನ್ನ ಮತ್ತೆ ನನ್ನ ಅಕ್ಕನ ಮಧ್ಯೆ ಯಾಕೆ ಅಡ್ಡ ಬರ್ತಿದ್ಯಾ? ಯಾಕೆಂದ್ರೆ ನೀನು ನಿನ್ನ ಸಿಹಿ ಸಿಹಿ ಮುದ್ದು ಮುದ್ದು ಮಾತಿನಿಂದ ಏಕಾಂಗಳನ್ನ ವಿಚಲಿತ ಮಾಡಬಾರ್ದು ಅಂತ. ಇಷ್ಟೊಂದು ದೊಡ್ಡ ಶಕ್ತಿಗಳು ಆದ್ರೆ ನನ್ ಮಾತಿಂದ ಎದುರೋದ? ಇದಂತೂ ನಾನ್ ಮೊದಲನೇ ಸಲ ನೋಡ್ತಿದ್ದೀನಿ. ನಂಗನ್ಸುತ್ತೆ ಈ ಬಾಲಕ ಹೀಗ್ ಹೇಳಿದ್ರೆ ಕೇಳೋದಿಲ್ಲ. ನಾವ್ ಇವನನ್ನ ಇವರ ಅಪ್ಪ ಅಮ್ಮ ಎಲ್ಲಿಗೆ ಹೋದ್ರೋ ಅಲ್ಲಿಗೆ ಕಳಿಸ್ಲೇಬೇಕು. ಬಾಲಕ, ನೀನಿಲ್ಲಿಗೆ ನಿನ್ನ ತಂದೆ ತಾಯಿಯ ರಕ್ಷಣೆ ಮಾಡೋದಕ್ಕೆ ಬಂದಿದ್ಯಾ ಅಲ್ವಾ? ನನ್ನ ಅಲ್ಲ, ನಮ್ಮ ಅಪ್ಪ ಅಮ್ಮನ ರಕ್ಷಣೆಗಾಗಿ ಬಂದಿದ್ದೀನಿ. ಯಾಕಂದ್ರೆ ಅಕ್ಕ, ಅವರು ನಿನ್ಗೂ ಕೂಡ ಅಪ್ಪ ಅಮ್ಮ ತಾನೆ. ಅವರಂತೂ ನನ್ನ ಅಪ್ಪ ಅಮ್ಮ ಅಲ್ಲ, ಮತ್ತೆ ನಾನು ಯಾರಿಗೂ ಪುತ್ರಿ ಅಲ್ಲ. ಅವರು ಕೇವಲ ನನ್ನ ಶತ್ರು ಆಗಿದ್ರು, ದೋಷಿಗಳಾಗಿದ್ರು. ಮತ್ತೆ ಅವರನ್ನ ಮೃತ್ಯು ಶಯ್ಯೆ ತನಕ ತಲುಪಿಸಿ ನಾನು ಅವರಿಂದ ನನ್ನ ಪ್ರತೀಕಾರ ಪಡ್ಕೊಂಡೆ. ಏಕಾಂಗ, ಅಕ್ಕ, ನಿನ್ನಿಂದ ದೊಡ್ಡ ತಪ್ಪಾಗಿದೆ. ನಿನ್ನ ದೋಷಿ ಅಪ್ಪ ಅಮ್ಮ ಅಲ್ಲ, ಅದು ನಾನು. ನೀನು ನಿನ್ನ ಜೀವನದಲ್ಲಿ ಯಾವ ದುಃಖ ಅನುಭವಿಸಿದ್ಯೋ, ಹೇಗೆ ಏಕಾಂಗಿ ಆದ್ಯೋ, ಅದಕ್ಕೆಲ್ಲ ನಾನೇ ಕಾರಣ. ಬಾಲಕ, ನೀನು ಇದೇನ್ ಹೇಳ್ತಿದ್ಯಾ? ಹೌದು, ಇದೇ ಸತ್ಯ ಅಕ್ಕ. ಅಮ್ಮ ಅಪ್ಪಂಗಂತೂ ನಿನ್ನ ಅಸ್ತಿತ್ವದ ಅರಿವೇ ಇರಲಿಲ್ಲ. ಯಾಕಂದ್ರೆ ನೀನು ಅವರ ಭಾಗ್ಯಕ್ಕೆ ಬರೋಕ್ಕೂ ಮೊದಲು ಕೆಲವು ದೇವತೆಗಳು ಅವರಿಂದ ಆ ಭಾಗ್ಯನ ಕಿತ್ಕೊಂಡ್ರು. ಆದ್ರೆ ದೇವತೆಗಳು ಹೀಗೆ ಷಡ್ಯಂತ್ರ ಯಾಕೆ ಮಾಡ್ತಾರೆ? ಯಾಕಂದ್ರೆ ನನ್ಗೆ ಅಮ್ಮ ಅಪ್ಪನ ಪೂರ್ತಿ ಪ್ರೇಮ ಸಿಗೋದಿಕ್ಕಿ. ಅದಕ್ಕಾಗಿ ನಾನು ಹೇಳ್ತಿದ್ದೀನಿ, ನಿನ್ನ ದೋಷಿ ಅಮ್ಮ ಅಪ್ಪ ಅಲ್ಲ, ನಿನ್ನ ದೋಷಿ ನಾನೇ. ನೀನ್ ನನ್ಗೆ ಏನ್ ಶಿಕ್ಷೆ ಕೊಡ್ಬೇಕು ಅದನ್ನ ನೀನು ಕೊಡ್ಬೋದು ಅಕ್ಕ. ನೀನ್ ಈಗ್ಲೇ ನಮ್ಮ ಅಪ್ಪ ಅಮ್ಮನ ವಿಷಮುಕ್ತ ಮಾಡು ಅಕ್ಕ. ವೃಂದಾವನದಲ್ಲಿ ನಿನಗೆ ಒಬ್ಬ ಬಾಲಕ ಸಿಗುತ್ತಾನೆ. ಬಾಯಿ ಬಡುಕ ಮತ್ತು ಚತುರ. ಮುದ್ದು ಮುದ್ದಾದ ಮಾತುಗಳಿಂದ ಮನಸ್ಸು ಗೆಲ್ಲುತ್ತಾನೆ. ಅವನ ಮಾತುಗಳನ್ನು ಮಾತ್ರ ಕೇಳಬೇಡ, ಅನ್ಯಥಾ ನಿನ್ನ ಜೀವನದ ಉದ್ದೇಶವನ್ನು ಮರೆಯುತ್ತೀಯ. ಬಾಲಕ, ನೀನು ನಿನ್ನ ಅಪ್ಪ ಅಮ್ಮನ ಜೀವ ಕಾಪಾಡೋದಕ್ಕೆ ಈ ಅರ್ಥ ಇಲ್ದಿರೋ ಕತೆ ಹೇಳ್ತಿದ್ಯಾ ಅಲ್ವಾ ನೀನು? ಹೋಗ್ಬಿಡೋ ಇಲ್ಲಿಂದ ನೀನು. ಅವರಿಬ್ರು ಪಾಪ ಮಾಡಿದ್ದಾರೆ, ಮತ್ತೆ ಅವರಿಗೆ ಅದಕ್ಕೆ ಶಿಕ್ಷೆ ಸಿಕ್ಕಾಗಿದೆ. ನನಗೆ ನಿನ್ನ ಯಾವ ಮಾತು ಕೇಳ್ಬೇಕಾಗಿಲ್ಲ. ಅಕ್ಕ, ನನ್ಗೆ ಗೊತ್ತಿದೆ
ಕೋಪ ಮತ್ತೆ ದ್ವೇಷದ ಕಾರಣಕ್ಕೆ ನಿನ್ಗೆ ನನ್ ಮೇಲೆ ವಿಶ್ವಾಸ ಇಡಕ್ಕಾಗ್ತಿಲ್ಲ. ಆದ್ರೂ ಕೇವಲ ಒಂದ್ ಬಾರಿ ನೀನ್ ನಿನ್ನ ಎಲ್ಲ ಕೋಪ, ನಿನ್ ಎಲ್ಲ ದ್ವೇಷ ಮರೆತು ಒಬ್ಳು ಮಗಳಾಗಿ ಯೋಚಿಸು. ನನ್ನ ಅಪ್ಪ ಅಮ್ಮನೇ ನನ್ನನ್ನ ಮಗಳು ಅಂದುಕೊಳ್ದಿದ್ದಾಗ ಮತ್ತೆ ನಾನು ಅವರ ಪುತ್ರಿ ಹೇಗಾಗಕ್ ಸಾಧ್ಯ? ಅಕ್ಕ, ಒಮ್ಮೆ ನೀನ್ ನಿನ್ನ ಅಮ್ಮ ಅಪ್ಪನ ಕ್ಷಮಿಸ್ಬಿಟ್ರಿ ನಿನ್ನ ಒಳಗಡೆ ಇರೋ ದುಃಖದ ಭಾರ ಕಡಿಮೆ ಆಗ್ಬಿಡತ್ತೆ. ನಿನ್ನ ಇಷ್ಟು ಜೀವನದ ಪ್ರತೀಕಾರ ತಗೊಳ್ಳೋದ್ರಲ್ಲಿ ಕಳೆದು ಹೋಯ್ತು. ಆದ್ರೆ ಮುಂದಿನ ಜೀವನ ಪ್ರೀತಿಸೋ ಪರಿವಾರದ ಜೊತೆಗೆ ಸುಖದಿಂದ ಕಳಿಬಹುದು. ನನಗೆ ನನ್ನ ಮುಂದಿನ ಜೀವನದ ಚಿಂತೆ ಆಗೋದಿಲ್ಲ. ಪ್ರತೀಕಾರನೇ ನನ್ನ ಜೀವನ ಆಗಿತ್ತು, ಮತ್ತದು ಪೂರ್ಣಗೊಳ್ತು. ಅಕ್ಕ, ಏನಿಲ್ದೆ ಹೋದ್ರೂ ಒಂದ್ ಅವಕಾಶ ಕೊಡು ನಿನ್ನ ಅಪ್ಪ ಅಮ್ಮಂಗೆ. ಕೇವಲ ಒಂದ್ಸಲ ಅವಳನ್ನ ಅಮ್ಮ ಅಂತ ಕರೆದ್ಬಿಡು. ಅವಳ ಬಾಯಿಂದ ಒಂದ್ಸರಿ ಮಗಳೇ ಅಂತ ಹೇಳೋದ್ನ ಕೇಳು. ನಿನ್ನ ಎಲ್ಲ ಕೋಪನು ಸಮಾಪ್ತಿ ಆಗ್ಬಿಡತ್ತಿ. ಅಕ್ಕ, ಇನ್ನು ನೀನು ಒಂಟಿಯಾಗಿ ಇರೋ ಯಾವ ಅವಶ್ಯಕತೆನೂ ಇಲ್ಲ. ನೀನು ಅಮ್ಮ ಅಪ್ಪನ ಜೊತೆ ನಮ್ ಜೊತೆ ಇರ್ಬೋದು. ನಿನ್ಗೂ ಅದೇ ಪ್ರೀತಿ ಸಿಗುತ್ತೆ ನನ್ಗ್ ಸಿಗ್ತಿರೋ ಹಾಗೆ. ಅಕ್ಕ, ನೀನ್ ಈ ಅಘೋರ ಶಕ್ತಿಗೆ ಹೇಳು, ಇವಳು ತನ್ನ ವಿಷ ತೆಗೆದು ನಮ್ಮ ಅಪ್ಪ ಅಮ್ಮನ್ನ ಕಾಪಾಡೋದಿಕ್ಕೆ. ಬಾಲಕ, ನನಗೆ ಯಾವ ಪ್ರೀತಿನೂ ಬೇಕಾಗಿಲ್ಲ. ಆ ನಿನ್ನ ಅಪ್ಪ ಅಮ್ಮನೂ ಅಥವಾ ನಿನ್ನ ಮನೇನು ಮತ್ತೆ ಈ ಭ್ರಮೆಯಲ್ಲಿ ಇರಲೇಬೇಡ. ಮತ್ತೆ ನಾನು ನಿನ್ನ ಅಪ್ಪ ಅಮ್ಮನಿಗೆ ಜೀವದಾನ ಮಾಡ್ತೀನಿ ಅಂತ. ಮತ್ತೆ ಒಂದ್ ವೇಳೆ ಅವರು ಯಾವುದೇ ಕಾರಣದಿಂದ ಅವರೇನಾದ್ರೂ ಪಾರಾಗ್ಬಿಟ್ರೆ ಆಗ ನಾನು ಪುನಃ ಅವರಿಬ್ಬರ ಅಂತ್ಯ ಮಾಡ್ಬಿಡ್ತೀನಿ. ಸಾಕು ಏಕಂಗ, ನಿಂದು ಬಹಳ ಆಯ್ತು. ನನ್ಗನ್ಸುತ್ತೆ ಇನ್ನೂ ನಿನ್ನಲ್ಲಿ ಮನುಷ್ಯತ್ವ ಇದೆ ಅಂತ. ಎಲ್ಲೋ ಈ ಮಗಳ ಹೃದಯದಲ್ಲಿ ಅವಳ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇದೆ ಅಂತ. ಅದಕ್ಕಾಗಿ ನಾನು ಇವತ್ತು ಅರ್ಥ ಮಾಡ್ಸಕ್ ಬಂದಿದ್ದೀನಿ. ಇಲ್ದಿದ್ರೆ ನಾನಿರುವಾಗ ನನ್ನ ಅಪ್ಪ ಅಮ್ಮನ್ಗೆ ಯಾರು ಕೆಟ್ಟದ್ ಮಾಡಕ್ಕಾಗಲ್ಲ. ಇನ್ನೀನ್ ಏನಾದ್ರೂ ಮಾಡು, ಆದ್ರೆ ನಿನ್ನ ಅಪ್ಪ ಅಮ್ಮನ ಜೀವನ ನಿನಗೆ ಕಾಪಾಡೋಕಾಗೋದಿಲ್ಲ. ಏಕಂಗ, ನೀನ್ ನನ್ನ ಅಕ್ಕ, ಹಾಗಾಗಿ ಇಲ್ಲಿ ತನಕ ಸುಮ್ಮನಿದ್ದೆ. ಆದ್ರೆ ನೆನ್ಪಿಟ್ಕೋ, ಅಮ್ಮ ಅಪ್ಪನ ಪ್ರೀತಿನೇ ನನ್ಗೆಲ್ಲ. ಏಕಂಗ, ನಿನ್ಗೆ ಬಹಳ ಅಹಂಕಾರ ಇದೆಯಲ್ಲ ನಿನ್ನ ಶಕ್ತಿ ಮೇಲೆ. ಸರಿ, ಮತ್ತೆ ನೀನ್ ಒಂದ್ಸರಿ ಪ್ರಯತ್ನ ಮಾಡಿ ನೋಡು. ಇಷ್ಟು ಶಕ್ತಿ ಪ್ರಯೋಗಿಸ್ತೀಯೋ ನೋಡ್ತೀನಿ. ಆದ್ರೆ ಇನ್ನ ನೀನು ನನ್ನ ಅಪ್ಪ ಅಮ್ಮಂಗೆ ನಿನ್ನಿಂದ ಏನು ಮಾಡಕ್ಕಾಗಲ್ಲ. ಮತ್ತಿದು ನಿನ್ಗೆ ನನ್ನ ಸವಾಲು. ಕೃಷ್ಣ, ಏನಾಯ್ತು? ಏಕಾಂಗಳ ಜೊತೆ ಮಾತನಾಡಿದೆಯಾ? ಹಾ ಗುರುದೇವ, ಆದ್ರೆ ಏಕಾಂಗ ಯಾವುದೇ ಸ್ಥಿತಿಲೂ ತನ್ನ ಕ್ರೋಧ, ತನ್ನ ಪ್ರತೀಕಾರ ಬಿಡೋದಿಕ್ಕೆ ಸಿದ್ಧವಾಗಿಲ್ಲ. ಅಮ್ಮ ಅಪ್ಪನ ಮೇಲೆ ಅವಳಿಗೆ ಇನ್ನೂ ಶತ್ರುತ್ವ ಇದೆ. ಕೊನೆಗೂ ಅವಳು ನನ್ನ ಮಾತು ಕೇಳೋದಿಕ್ಕೆ ಒಪ್ಲೇ ಇಲ್ಲ. ಇದು ಬಹಳ ದೊಡ್ಡ ಅನರ್ಥವಾಯಿತು ಕೃಷ್ಣ. ಹೇಗಾದರೂ ಏಕಾಂಗಳ ಅಘೋರ ಶಕ್ತಿ ಬಂದು ತನ್ನ ವಿಷವನ್ನು ಹಿಂಪಡೆಯದಿದ್ದರೆ ನಂದ ಮತ್ತು ಯಶೋದೆಯನ್ನು ಸ್ವಸ್ಥ ಮಾಡುವುದು ಅಸಂಭವವೇ? ಗುರುದೇವ, ಏಕಾಂಗ ಇನ್ಯಾವ ದಾರಿನೂ ಉಳಿಸ್ಲಿಲ್ಲ. ಯಾವುದೇ ರೀತಿಯಲ್ಲೂ ನನ್ನ ಅಪ್ಪ ಅಮ್ಮನ ಅಂತ್ಯ ಮಾಡಕ್ ಬಯಸ್ತಾಳೆ. ಆದ್ರೆ ಗುರುದೇವ, ಯಾರಾದ್ರೂ ನನ್ನ ಅಪ್ಪ ಅಮ್ಮಂಗೆ ಕೆಟ್ಟದ್ ಮಾಡಿದ್ರೆ ನನ್ಗೆ ಸ್ವೀಕಾರ ಇಲ್ಲ. ಹಾಗಾಗಿ ಏಕಾಂಗ ಏನೇ ಕೆಟ್ಟದ್ ಮಾಡೋ ಪ್ರಯತ್ನ ಮಾಡಿದ್ರು ನಾನ್ ಮರ್ತ್ಬಿಡ್ತೀನಿ ಅವಳು ನನ್ನ ಅಕ್ಕ ಅಂತ. ನೀನ್ ಸತ್ಯ ಹೇಳ್ದೆ ಕೃಷ್ಣ. ನಾವ್ ಮರ್ತ್ ಬಿಡ್ಬೇಕು ಏಕಾಂಗ ನಮ್ಗೆ ಅಕ್ಕ ಅಂತ. ಯಾಕಂದ್ರೆ ಸಂಬಂಧ ರಕ್ತದಿಂದಲ್ಲ, ಬದಲಿಗೆ ಪ್ರೇಮದಿಂದ ಆಗೋದು. ಆದ್ರಿಂದ ಏಕಾಂಗ ನಮ್ ರಕ್ತ ಸಂಬಂಧಿ ಆಗಿದ್ರು ನಮ್ ಶತ್ರುನೇ. ನಮ್ ಶತ್ರುಗಳಿಗೆ ಬರೀ ಮಾತಿಂದಲ್ಲ, ಬಲದಿಂದ ತಿಳಿಸಿ ಹೇಳ್ಬೇಕು. ನೀನ್ ಎಲ್ಲಿಗೆ ಹೋಗ್ತಿದ್ಯಾ?
ಕೃಷ್ಣ, ನನ್ ಚಿಕ್ಕಪ್ಪ ಚಿಕ್ಕಮ್ಮನ ಕೊನೆ ಉಸಿರಲ್ಲಿ ನೋಡೋಕ್ಕಾಗಲ್ಲ. ಹಾಗಾಗಿ ನಾನು ಹೋಗ್ತಿದ್ದೀನಿ ಆ ಏಕಾಂಗಗೆ ಬಲ ಅಂದ್ರೇನು ಅಂತ ತೋರ್ಸೋದಕ್ಕೆ. ಅಣ್ಣ, ಇಲ್ಲ ಕೃಷ್ಣ, ಇವತ್ ನೀನ್ ನನ್ನ ತಡಿಬೇಡ. ಇವತ್ ನೀನ್ ನಿನ್ನ ಅಣ್ಣನ ಮಾತನ್ನ ಕೇಳಲೇಬೇಕು. ನಾನ್ ನಿನ್ನನ್ನು ತಡೀತಿಲ್ಲ, ಆದ್ರೆ ನೀನು ದೊಡ್ಡವನು. ಹಾಗಾಗಿ ನಾನ್ ನಿನ್ಗೆ ದೊಡ್ಡ ಜವಾಬ್ದಾರಿ ವಹಿಸ್ತಿದ್ದೀನಿ. ಅಮ್ಮ ಅಪ್ಪನ ರಕ್ಷಣೆಯ ಜವಾಬ್ದಾರಿ. ಮತ್ತೆ ಇನ್ನ ಏಕಾಂಗನ ವಿಷಯ, ಅದನ್ನ ನನ್ ಮೇಲೆ ಬಿಟ್ಬಿಡು. ಸರಿ ಕೃಷ್ಣ, ನಾನ್ ನಿನ್ ಮೇಲೆ ನನ್ಗಿಂತ ಹೆಚ್ಚು ವಿಶ್ವಾಸ ಇಟ್ಟಿದ್ದೀನಿ. ಈಗ ನೀನೇ ಹೋಗು, ನಾನ್ ನಿನ್ಗಿಲ್ಲೇ ಕಾಯ್ತಾ ಇರ್ತೀನಿ. ಸರಿ ಅಣ್ಣ, ಪ್ರಣಾಮ ಗುರುದೇವ. ನಿನ್ನ ದೋಷಿ ಅಪ್ಪ ಅಮ್ಮ ಅಲ್ಲ, ಅದು ನಾನು. ನೀನ್ ನನ್ಗೆ ಏನ್ ಶಿಕ್ಷೆ ಕೊಡ್ಬೇಕು ಅದನ್ನ ನೀನು ಕೊಡ್ಬೋದು ಅಕ್ಕ. ಅಕ್ಕ, ಇನ್ನು ನೀನು ಒಂಟಿಯಾಗಿ ಇರೋ ಯಾವ ಅವಶ್ಯಕತೆನೂ ಇಲ್ಲ. ನೀನು ಅಮ್ಮ ಅಪ್ಪನ ಜೊತೆ ನಮ್ ಜೊತೆ ಇರ್ಬೋದು. ನಿನ್ಗೂ ಅದೇ ಪ್ರೀತಿ ಸಿಗುತ್ತೆ ನನ್ಗ್ ಸಿಗ್ತಿರೋ ಹಾಗೆ. ಏನ್ ಯೋಚನೆ ಮಾಡ್ತಿದ್ಯಾ ಏಕಾಂಗ? ನಮಗ್ ಗೊತ್ತಿದೆ ನೀನ್ ಆ ಬಾಲಕನ ಮಾತ್ ಕೇಳಿ ಭ್ರಮೆಯಲ್ಲಿದ್ಯಾ. ಏಕಾಂಗ, ಈ ಸಮಯ ಭ್ರಮೆಯಲ್ಲಿರೋದಕ್ಕಲ್ಲ. ನಾವು ನಮ್ ಪೂರ್ಣ ಜೀವನ ನಿನ್ನೊಳಗಡೆನೆ ಇದ್ದು ಘೋರವಾದ ವಿಷಾನ ತುಂಬಿಕೊಂಡ್ವಿ. ನಾವದನ್ನ ವ್ಯರ್ಥ ಆಗೋಕ್ ಬಿಡೋದಿಲ್ಲ. ನಿನ್ನ ಪ್ರತೀಕಾರ ಪಡ್ದೇ ಪಡಿತೀವಿ. ಅನ್ಸುತ್ತೆ ನಿನಗೆ ನಿನ್ನ ಸಹೋದರನ ಮೇಲೆ ಪ್ರೇಮ ಭಾವ ಹುಟ್ಟಿದೆ ಅಂತ. ನೀನು ನಿನ್ನ ಸಹೋದರನ ಪ್ರೀತಿಯಲ್ಲಿ ನಿನ್ನ ಅಪ್ಪ ಅಮ್ಮನ ಪಾಪ ಮರೀತಾ ಇದ್ಯಾ. ಯಾಕೆ ಏಕಾಂಗ? ಸತ್ಯ ಹೇಳ್ತಿದ್ದೀನಲ್ವಾ ನಾನು. ನಿನ್ನ ಸಹೋದರನ ಪ್ರೇಮ ಮರೆಯೋಕ್ಕಾಗ್ತಿಲ್ಲ ಅಲ್ವಾ ನಿಂಗೆ? ಅಶುಚಿತ, ಸಹೋದರನ ಪ್ರೇಮ ಸಹೋದರನ ಪ್ರೇಮ. ನಿಲ್ಸ್ಬಿಡು ಈ ಪ್ರೇಮದ ರಾಗನ. ಪ್ರೇಮದ ಮಾತ್ ಕೇಳಿದ್ರೆ ನನ್ನ ಮನ್ಸಿನಲ್ಲಿ ಬೆಂಕಿ ಬಿದ್ದಿರುತ್ತೆ. ಈಗ ನೀನು ಒಂದೇ ಒಂದು ಮಾತು ಆಡ್ಬಾರ್ದು. ಏಕಾಂಗ, ಈಗ ನೀನ್ ಹೇಳು, ಏನ್ ಆದೇಶ ಇದೆ ನಮ್ಗಲ್ಲಿ? ಏನ್ ಮಾಡ್ಬೇಕು ನಾವು ವೃಂದಾವನವಾಸಿಗಳಿಗೆ? ಅದೇ ಒಬ್ಬ ಶತ್ರುವಿನ ಜೊತೆ ನಡ್ಕೊಳ್ಳೋ ಹಾಗೆ. ಅಘೋರ, ಹೋಗು ಮತ್ ಸರ್ವನಾಶ ಮಾಡು ಪೂರ್ತಿ ವೃಂದಾವನನ. ಹೋಗು. ಅಘೋರ ಅಂತೂ ವೃಂದಾವನದ ಕಡೆ ಬರ್ತಿದ್ದಾಳೆ. ಅಮ್ಮನ ಮೇಲಿರೋ ಪ್ರೀತಿಗೆ ನಾನು ಏಕಾಂಗಾಗಿ ಸವಾಲೇನೋ ಹಾಕ್ಬಿಟ್ಟೆ. ಆದ್ರೆ ನನ್ಗೂ ಗೊತ್ತಿಲ್ಲ ಈ ನಕಾರಾತ್ಮಕ ಶಕ್ತಿಗಳನ್ನ ತಡೆಯೋದು ಹೇಗೆ. ನಾರಾಯಣ ನಾರಾಯಣ. ಪ್ರಭು, ಅಲ್ಲಂತೂ ಅನರ್ಥವಾಗುತ್ತಿದೆ. ಕೃಷ್ಣ ಅಘೋರ ಶಕ್ತಿಯನ್ನು ತಡೆಯಲಾರ. ಏಕೆಂದರೆ ಈ ಶಕ್ತಿ ಮಾತೆಯದೇ ನಕಾರಾತ್ಮಕ ಶಕ್ತಿಯಾಗಿದೆ. ದೇವರ್ಷಿ, ನೀವು ಸತ್ಯ ಹೇಳಿದಿರಿ. ಹೇಗೆ ನಿಮ್ಮ ಮಾತೆ ಜಗತ್ತಿಗೆ ಶುಭ ನೀಡುವಳು, ಹಾಗೆಯೇ ಅವಳ ನಕಾರಾತ್ಮಕ ಶಕ್ತಿ ಅಘೋರ ಜಗತ್ತಿನ ಸರ್ವನಾಶ ಮಾಡುತ್ತಾಳೆ. ಮತ್ತು ಅವಳ ಅಘೋರ ಶಕ್ತಿಯಲ್ಲಿ ನಿಮ್ಮ ಮಾತೆಯ ಸಮಾನವೇ ನಕಾರಾತ್ಮಕ ಶಕ್ತಿ ಇದೆ. ನಾರಾಯಣ ನಾರಾಯಣ. ಮತ್ತೆ ಮುಂದೇನು ಪ್ರಭು? ದೇವರ್ಷಿ, ಮುಂದಾಗುವುದನ್ನ ಕೇವಲ ನಿಮ್ಮ ಮಾತೆಯೇ ನಡೆಸಬೇಕು. ಏಕೆಂದರೆ ಅಘೋರ ಶಕ್ತಿಯನ್ನು ಕೇವಲ ಪುಣ್ಯ ಲಕ್ಷ್ಮಿಯೇ ತಡೆಯಬಹುದು. ಆದರೆ ಪ್ರಭು, ದೇವಿ ರಾಧೆ ಭೂಮಿಯ ಮೇಲೆ ಪೂರ್ಣ ಶಕ್ತಿಯ ರೂಪದಲ್ಲಿದ್ದಾಳೆ. ಮತ್ತೆ ಅವಳೇ ಅಘೋರ ಶಕ್ತಿಯನ್ನು ತಡೆಯಲಾಗದೆ. ದೇವರ್ಷಿ, ದೇವಿ ರಾಧೆ ಲಕ್ಷ್ಮಿ ಅವಶ್ಯ ಹೌದು, ಆದರೆ ಅವಳಿಗೆ ತಾನು ಪೂರ್ಣ ಎನ್ನುವ ಆಭಾಸವಿಲ್ಲ. ದೇವರ್ಷಿ, ನಾನು ಸ್ವಲ್ಪ ಸಮಯಕ್ಕಾದರೂ ಭೂಮಿಗೆ ತೆರಳಲೇಬೇಕು. ಸ್ವಲ್ಪ ಸಮಯದವರೆಗೆ ರಾಧೆಯಲ್ಲಿ ಸಮಾಹಿತಳಾಗಬೇಕು. ಆ ರೀತಿ ರಾಧೆಗೆ ತನ್ನ ಪೂರ್ಣತೆಯ ಆಭಾಸವಾಗಬೇಕು ಮತ್ತು ಅಘೋರ ಶಕ್ತಿಯನ್ನು ತಡೆಯಬೇಕು. ನನಗೆ ಅರ್ಥನೇ ಆಗ್ತಿಲ್ಲ. ನಾನು ಮಾಡೋದಾದ್ರೂ ಏನ್ ಮಾಡ್ಲಿ?
ಅತ್ತೆ ಮಾವನ್ನ ಹೇಗ್ ಕಾಪಾಡ್ಲಿ? ಈಗಂತೂ ಗುರುದೇವರ ಹತ್ರನೂ ಯಾವ ಮಾರ್ಗನೂ ಉಳಿದಿಲ್ಲ. ಗೊಲ್ಲನೂ ಅಸಮರ್ಥ ಹಾಗಿರೋ ಹಾಗಿದೆ. ನಾನು ಅತ್ತೆ ಮಾವನ್ಗೆ ಏನೂ ಆಗಕ್ ಬಿಡಲ್ಲ. ಈ ಭಗವಂತ, ಈ ಮಾತೆ ಲಕ್ಷ್ಮಿ ಅತ್ತೆ ಮಾವನ ರಕ್ಷಣೆ ಮಾಡಿ. ಅವ್ರು ಯಾವಾಗಲೂ ನಿಮ್ಮ ಪೂಜೆನೇ ಮಾಡ್ತಿರ್ತಾರೆ, ಸದಾ ನಿಮ್ಮ ಭಕ್ತಿಯಲ್ಲೇ ಮುಳುಗೋಗಿರ್ತಾರೆ. ಹಾಗಾಗಿ ಏನಾದರೂ ಮಾಡಿ ಮಾತೆ ರಕ್ಷಣೆ ಮಾಡಿ ನನ್ನ ಅತ್ತೆ ಮಾವನ್ನ. ರಾಧೆ, ಮಾತೆ ಲಕ್ಷ್ಮಿ. ಹಾ ರಾಧೆ. ಮಾತೆ, ನನಗೆ ಸಂತೋಷ ಆಯ್ತು. ನೀವು ನನ್ನ ಪ್ರಾರ್ಥನೆನ ಕೇಳಿಸ್ಕೊಂಡ್ರಿ. ಆದಷ್ಟು ಬೇಗ ಅತ್ತೆ ಮಾವನ್ನ ಮೊದಲಿನ ಹಾಗೆ ಮಾಡ್ಬಿಡಿ ಮಾತೆ. ರಾಧೆ, ನಾನಲ್ಲ, ನಿನ್ನ ಅತ್ತೆ ಮಾವರ ರಕ್ಷಣೆಯನ್ನು ನೀನೇ ಮಾಡಬೇಕು. ನಾನು? ನೀವಿದೇನು ಹೇಳ್ತಿದ್ದೀರ ಮಾತೆ? ನನ್ನಲ್ಲಿ ಅಷ್ಟು ಶಕ್ತಿ ಎಲ್ಲಿದೆ ನಾನು ಅತ್ತೆ ಮಾವನ ರಕ್ಷಣೆ ಮಾಡೋಷ್ಟು? ಹಾಗಿದ್ರೆ ನಾನು ನಿಮ್ಮನ್ನ ಯಾಕೆ ಕರೀತಿದ್ದೆ? ರಾಧೆ, ಇದಕ್ಕಾಗಿ ನೀನು ನಿನ್ನ ವಾಸ್ತವಿಕ ರೂಪಕ್ಕೆ ಬರಬೇಕು. ನೀನು ನಿನ್ನ ಸಮಸ್ತ ಶಕ್ತಿಗಳನ್ನು ಒಂದೇ ಬಾರಿಗೆ ಜಾಗೃತಗೊಳಿಸಬೇಕು ಮತ್ತು ಈ ಉದ್ದೇಶಕ್ಕಾಗಿ ನೀನು ಸ್ವತಃ ಅವಗತವಾಗಬೇಕು. ಮಾತೆ, ನನಗೆ ನನ್ನ ಬಗ್ಗೆ ಪರಿಚಯವಿದೆ. ನಂಗೆ ಗೊತ್ತಿದೆ ನಾನು ರಾಧೆ. ಮತ್ತೆ ನಮ್ಮ ಅಪ್ಪನ ಹತ್ರ 1,00,000 ಹಸುಗಳಿವೆ. ಆದರೆ ಇದಕ್ಕಿಂತ ಹೆಚ್ಚಾಗಿ ನನ್ನೊಳಗೆ ಯಾವುದೇ ಶಕ್ತಿ ಇಲ್ಲ ಮಾತೆ. ರಾಧೆ, ನೀನು ನನ್ನದೇ ಒಂದು ರೂಪ. ನೀನು ಲಕ್ಷ್ಮಿಯೇ. ಈಗ ನೀನು ಕಣ್ಣು ಮುಚ್ಚಿಕೊಂಡು ನಿನ್ನ ದಿವ್ಯ ಶಕ್ತಿಗಳನ್ನು ಸ್ಮರಿಸಿಕೊ. ಈಗ ನೀವೇ ಹೇಳ್ತಿದ್ಮೇಲೆ ನಾನು ಒಂದ್ಸಾರಿ ಪ್ರಯತ್ನ ಮಾಡಿ ನೋಡ್ತೀನಿ ಮಾತೆ. ನನ್ನೊಳಗೆ ಇಷ್ಟೊಂದು ಶಕ್ತಿ ಇದೆಯಾ? ಆದ್ರೆ ನನಗೆ ಗೊತ್ತೇ ಇರಲಿಲ್ಲ. ನಾನು ಸತ್ಯದಿಂದ ಎಷ್ಟು ದೂರ ಇದ್ದೆ. ಇವತ್ತು ನನ್ನ ವಾಸ್ತವಿಕ ರೂಪದ ಪೂರ್ತಿ ಜ್ಞಾನ ಸಿಕ್ಕಿದೆ. ಇವತ್ತು ನನಗೆ ಗೊತ್ತಾಗಿದೆ, ನಾನು ಬೇರೆ ಯಾರೂ ಅಲ್ಲ, ನಾನೇ ಸಾಕ್ಷಾತ್ ಲಕ್ಷ್ಮಿ ಅಂತ. ಸಮಯದಲ್ಲಿ ಊರಿನ ಮೇಲೆ ಆಕ್ರಮಣ ಮಾಡಬಹುದು. ಅರ್ಥನೇ ಆಗ್ತಿಲ್ಲ ಅವಳನ್ನ ತಡೆಯೋದು ಹೇಗಂತ. ಪರಮಾವತಾರಿ ಶ್ರೀಕೃಷ್ಣ, ಏನ್ ಯೋಚನೆ ಮಾಡ್ತಿದ್ಯಾ ಪರಮಾವತಾರಿ ಶ್ರೀಕೃಷ್ಣ? ಪರಮಾವತಾರಿ ಶ್ರೀಕೃಷ್ಣ
ಇದಂತೂ ರಾಧೆಯ ಧ್ವನಿ ಅನಿಸ್ತಿದೆ. ಆದ್ರೆ ಅವಳು ಯಾವಾಗ್ಲೂ ನನ್ನ ಪರಮಾವತಾರಿ ಶ್ರೀಕೃಷ್ಣ ಅನ್ನೋದಿಲ್ವಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ ಕೃಷ್ಣ? ಯಾರದು? ಇಲ್ಲಂತೂ ಯಾರು ಕಾಣಿಸ್ತಿಲ್ಲ. ಬಹುಶಃ ನನ್ಗೆ ಭ್ರಮೆ ಆಗಿರ್ಬೇಕು. ಇದು ನಿನ್ನ ಭ್ರಮೆ ಅಲ್ಲ, ಇದಂತೂ ಸತ್ಯ ಪರಮಾವತಾರಿ ಶ್ರೀಕೃಷ್ಣ. ಈಗ ನನಗೆ ಗೊತ್ತಿದೆ ನೀನು ಪರಮಾವತಾರಿ ಶ್ರೀಕೃಷ್ಣ ಅಂತ. ರಾಧಿ, ನಿನ್ ಗೊಲ್ಲ ನಾನು. ಅದ್ಯಾಕ್ ಪರಮಾವತಾರಿ ಪರಮಾವತಾರಿ ಅಂತಿದ್ಯಾ? ದೊಡ್ಡ ಸುಳ್ಳುಗಾರ ನೀನು ಪರಮಾವತಾರಿ. ಆದ್ರೆ ಗೊತ್ತಲ್ಲ, ರಾಧೆ ನಾನು ರಾಧೆ. ಇದಂತೂ ನಿಂಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ಲ ಪರಮಾವತಾರಿ. ನಮ್ಮಪ್ಪನ ಹತ್ರ ಎಷ್ಟು ಹಸುಗಳಿವೆ ಅಂತ. ಹಾ ರಾಧಿ, 1,00,000. ಆದ್ರೆ ನೀನ್ ನನ್ಗೆ ಭ್ರಮೆ ಹುಟ್ಟಿಸೋ ಪ್ರಯತ್ನ ಮಾಡ್ತಿದ್ಯಾ ಪರಮಾವತಾರಿ. ಇಲ್ಲ ರಾಧಿ, ನಾನ್ಯಾಕೆ ಹಾಗೆಲ್ಲ ಮಾಡ್ತೀನಿ? ಹಾ, ಇಲ್ಲಿವರೆಗೂ ಏನ್ ಮಾಡ್ತಿದ್ಯೋ ಅದನ್ನ ಬಿಟ್ಬಿಡು ಪರಮಾವತಾರಿ. ಯಾಕಂದ್ರೆ ನನ್ಗೆ ನಿನ್ನ ಎಲ್ಲ ಸತ್ಯನೂ ಗೊತ್ತಾಗ್ಬಿಟ್ಟಿದೆ ಪರಮಾವತಾರಿ. ಅದ್ಯಾ ಸತ್ಯ ರಾಧಿ? ಅದೇ, ನೀನ್ ಯಾರು ಗೊಲ್ಲ ಅಲ್ಲ. ನೀನಂತೂ ಸಾಕ್ಷಾತ್ ಪರಮಾವತಾರಿ ಶ್ರೀಕೃಷ್ಣ, ಸಾಕ್ಷಾತ್ ನಾರಾಯಣನ ಅವತಾರ. ಈ ರಾಧಿಗೆ ಇದ್ದಕ್ಕಿದ್ದಾಗೆ ಏನಾಯ್ತು? ಒಮ್ಮೆ ಅವಳಿಗೆ ಗುರುದೇವರು ಏನಾದ್ರೂ ಹೇಳ್ಬಿಟ್ರ? ಇವತ್ತು ಈ ರಾಧಿಗೆ ನನ್ನ ಅವತಾರದ ವಿಷಯ ಗೊತ್ತಾದ್ರಿ ನಾಳೆ ಪೂರ್ತಿ ವೃಜಮಂಡಲಕ್ಕೆ ಗೊತ್ತಾಗುತ್ತೆ. ಈಗ ಈ ಹಠಮಾರಿಗೆ ಹೇಗ್ ನಾನು ಅರ್ಥ ಮಾಡಿಸ್ಲಿ? ಏನ್ ಯೋಚನೆ ಮಾಡ್ತಿದ್ಯಾ ಪರಮಾವತಾರಿ? ಈಗ ನನ್ಗೆ ನಿನ್ನ ಸತ್ಯ ಹೇಗ್ ಗೊತ್ತಾಯ್ತು ಅಂತನಾ? ಇದಂತೂ ಏನೂ ಅಲ್ಲ. ನನ್ಗಂತೂ ಇದು ಗೊತ್ತಿದೆ, ನಾನು ಸಾಕ್ಷಾತ್ ಲಕ್ಷ್ಮಿಯ ಅವತಾರ ಅಂತ. ಏನು? ಆದ್ರೆ ರಾಧೆ, ನಿನ್ಗೆ ಇದೆಲ್ಲ ಹೇಗ್ ಗೊತ್ತಾಯ್ತು? ನಮ್ ಗುರುದೇವರು ನಿನ್ಗೆ ಎಲ್ಲ ಹೇಳ್ಬಿಟ್ರ? ಪರಮಾವತಾರಿ, ಯಾರು ನನ್ಗೆ ಏನೋ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನ್ಗೆ ಎಲ್ಲ ಗೊತ್ತಿದೆ. ನಾನು ಎಲ್ಲ ತಿಳ್ಕೊಂಡೆ. ಯಾಕಂದ್ರೆ ನಾನು ರಾಧಿ, ಯಾಕಂದ್ರೆ ನೀನು ರಾಧಿ. ಮತ್ತೆ ನಿನ್ನ ಅಪ್ಪನ ಹತ್ರ 1,00,000 ಹಸು ಇದೆ. ಆದ್ರಿಂದ ನಿನ್ಗೆ ಎಲ್ಲಾನು ಗೊತ್ತಿದೆ. ಇಲ್ಲ ಪರಮಾವತಾರಿ, ಯಾಕಂದ್ರೆ ನಾನು ಲಕ್ಷ್ಮಿ ಮತ್ತೆ ನೀನು ಕೃಷ್ಣ. ನೋಡು ರಾಧಿ, ಈಗ ಅಮ್ಮ ಅಪ್ಪನ ಜೀವಕ್ಕೆ ಅಪಾಯ ಇದೆ. ನಮ್ಮ ಹತ್ರ ಸ್ವಲ್ಪನೂ ಸಮಯ ಇಲ್ಲ. ನನ್ಗಂತೂ ಗೊತ್ತಾಗ್ತಿಲ್ಲ ಏಕಾಂಗಳ ನಕಾರಾತ್ಮಕ ಶಕ್ತಿಗಳನ್ನ ನಾನ್ ತಡೆಯೋದು ಹೇಗೆ? ಪರಮಾವತಾರಿ, ಇದ್ರಲ್ಲಿ ಇಷ್ಟೆಲ್ಲ ಯೋಚನೆ ಮಾಡೋಕೆ ಏನಿದೆ? ನಾನಿದ್ದೀನಲ್ಲ, ನಾನ್ ತಡೀತೀನಿ ಏಕಾಂಗನ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ. ನೀನು ನನ್ಗೆ ಸಹಾಯ ಮಾಡ್ತೀಯ? ಪರಮಾವತಾರಿ, ಇದ್ರಲ್ಲಿ ಸಹಾಯದ ವಿಷಯ ಏನಿದೆ? ಇದಂತೂ ನನ್ನ ಧರ್ಮ. ಪರಮಾವತಾರಿ, ಇಲ್ಲಿ ತನಕ ನೀನು ನನಗೆ ತುಂಬಾ ಮೋಸ ಮಾಡಿದ್ಯಾ. ಒಮ್ಮೊಮ್ಮೆ ನನ್ನ ಸ್ತ್ರೀ ಶಕ್ತಿ ಅಂತ ನನ್ನ ಶಕ್ತಿಗಳನ್ನ ಜಾಗೃತ ಮಾಡಿದ್ಯಾ. ಒಮ್ಮೊಮ್ಮೆ ಆದಿಶಕ್ತಿ ಮಾಡಿ ರಾಕ್ಷಸರ ಸಂಹಾರ ಮಾಡಿಸ್ತೀಯಾ. ಮತ್ತೆ ಆಮೇಲೆ ಯೋಚಿಸ್ತೀಯಾ ನಾನು ಕೇವಲ ರಾಧೆ ಅಂತ. ಇದೆಲ್ಲ ನಂಗೇನು ಗೊತ್ತಿರಲ್ಲ ಅಂತ. ಆದ್ರೆ ಹಾಗೆಲ್ಲ ಏನೂ ಇಲ್ಲ ಪರಮಾವತಾರಿ. ನಾನು ಲಕ್ಷ್ಮೀನೇ. ಮತ್ತೆ ನಿನ್ಗೆಲ್ಲ ಗೊತ್ತಿದೆ. ರಾಧೆ, ನಿನ್ಗೆ ಇದೆಲ್ಲ ಹೇಗ್ ಸ್ಮರಣೆಗೆ ಬಂದಿದ್ದು? ನಾರಾಯಣ ನಾರಾಯಣ ಪ್ರಭು, ಹೀಗೆ ಪ್ರಥಮ ಬಾರಿಯಾಗಿದೆ ಪರಮ ಅವತಾರಿ ಶ್ರೀಕೃಷ್ಣನ ಜೊತೆ ದೇವಿ ರಾಧೆ ತನ್ನ ಪೂರ್ಣ ರೂಪದಲ್ಲಿ ಮತ್ತವಳಿಗೆ ಸತ್ಯದ ಜ್ಞಾನವಿದೆ. ಅವಳೇ ಲಕ್ಷ್ಮಿಯ ಅವತಾರದ ಪೂರ್ಣ ರೂಪವೆಂದು ಮತ್ತವಳು ಎಂತಹ ಮನೋಹರ ಮಾತುಗಳನ್ನಾಡುತ್ತಿದ್ದಾಳೆಂದರೆ ಅದು ಸ್ವತಃ ಕೃಷ್ಣನಿಗೂ ಅರಿವಾಗುತ್ತಿಲ್ಲ. ನಾರಾಯಣ ನಾರಾಯಣ. ರಾಧೆ, ಈಗ ನನ್ಗೆಲ್ಲ ಅರ್ಥ ಆಗಿದೆ. ನಿನ್ಗೆ ಯಾರು ಲಕ್ಷ್ಮೀ ಮಾತೆ ಕತೆ ಹೇಳಿದರೆ, ಮತ್ತೆ ಆ ಕಾರಣಕ್ಕೆ ನಿನ್ನನ್ನ ನೀನು ದೇವಿ ಲಕ್ಷ್ಮಿ ಅಂತ ಅನ್ಕೊಳ್ತಿದ್ಯಾ. ನೀನಂತೂ ಅದನ್ನ ಸತ್ಯ ಅಂತ ನಂಬಿದ್ಯಾ.
ಆದ್ರೆ ರಾಧೆ ಕತೆ ಹಾಗೆ ಇರುತ್ತೆ, ಅದು ಸತ್ಯ ಆಗಿರೋದಿಲ್ಲ. ಹಾಗಾಗಿ ನೀನು ಕಥೆಯಿಂದ ಹೊರಗಡೆ ಬಂದ್ಬಿಡು, ಮತ್ತೆ ನನ್ನ ಮಾತನ್ನ ಗಮನ ಇಟ್ಕೇಳು. ರಾಧೆ, ವಿಷಯ ಏನಂದ್ರೆ ಈಗ ಗಮನ ಇಟ್ಕೇಳು. ನೀನ್ ಇದನ್ನೇ ಅಲ್ವಾ ತಿಳ್ಕೋಬೇಕು, ಆ ಏಕಾಂಗನ ನಾನು ಹೇಗ್ ತಡಿತೀನಿ ಅಂತ. ಶ್ರೀಕೃಷ್ಣ, ಏಕಾಂಗನ ನಕಾರಾತ್ಮಕ ಶಕ್ತಿಗಳು ನನ್ನದೇ ನಕಾರಾತ್ಮಕ ಶಕ್ತಿಗಳು. ಏಕಾಂಗಳ ಒಳಗಿರೋ 4 ಶಕ್ತಿಗಳು ಅನ್ನಸ್ತ, ಅಘೋರ, ಅಲಕ್ಷ್ಮಿ, ಅಸುಚಿತ, ಈ 4 ನನ್ನದೇ ಕೆಟ್ಟ ನಕಾರಾತ್ಮಕ ಶಕ್ತಿಗಳು. ನಿನ್ಗೆ ಇದು ನೆನಪಿದ್ಯಾ ರಾಧಿ? ಕೇವಲ ಇಷ್ಟೇ ಅಲ್ಲ, ಈಗ ನಾನು ಯಾವ ರೀತಿಲಿ ಜಗತ್ತಿನ ಶುಭಕ್ಕಾಗಿ ನಾನು ಸಕಾರಾತ್ಮಕತೆ ಧಾರಣೆ ಮಾಡ್ತೀನೋ ಅದೇ ತರ ಆ 4 ಶಕ್ತಿಗಳು ನಕಾರಾತ್ಮಕತೆ ಧಾರಣೆ ಮಾಡೋದು. ಹಾಗಾಗಿ ಅವನ್ನ ಕೇವಲ ನಾನೇ ತಡೆಯೋಕ್ಕಾಗೋದು ಪರಮಾವತಾರಿ. ಶ್ರೀಕೃಷ್ಣ, ನಾನಂತೂ ನಿನ್ಗೆ ಸತ್ಯನೇ ಹೇಳ್ತಿರೋದು, ಆದ್ರೆ ನನಗನ್ನಿಸ್ತಿದೆ ನಿನ್ಗಂತೂ ಗೊಂದಲ ಇನ್ನೂ ಹೆಚ್ಚಾಗ್ತಿದೆ ಅಂತ. ಅದ್ಯಾಕಂದ್ರೆ ನನ್ಗೆ ಈ ವಿಷಯ ಗೊತ್ತಾಗ್ತಿಲ್ಲ. ನಿನ್ಗೆ ನನ್ನ ಎಲ್ಲ ರಹಸ್ಯ ಗೊತ್ತಾಗಿದ್ದೆ ಹೇಗೆ? ರಾಧೆ ಇವತ್ತೇನೋ ವಿಶೇಷವಾಗಿ ಅನಿಸ್ತಿದ್ದಾಳೆ. ಈಗ್ಲೇ ತಿಳ್ಕೋಬೇಕು ಈ ವಿಶೇಷತೆಗೆ ಕಾರಣ ಏನಂತ. ಓಹೋ, ಇವತ್ತು ಈ ಲೀಲೆ ಆಗ್ತಿದ್ಯಾ? ದೇವಿ ಲಕ್ಷ್ಮಿ ರಾಧೆಲಿ ವಾಸ ಆಗಿದ್ದಾಳೆ, ಅದಕ್ಕೆ ರಾಧೆಗೆ ಅವಳ ನಿಜ ಸ್ವರೂಪ ಗೊತ್ತಾಗಿದೆ. ಏನಾಯ್ತು ಪರಮಾವತಾರಿ, ಉತ್ತರ ಸಿಕ್ಬಿಡ್ತಾ? ಎಲ್ಲ ಅರ್ಥ ಆಯ್ತು ನನ್ಗೆ ರಾಧಿ. ಸರಿ ಹೇಳು, ಏನು ಉಪಾಯ ಮಾಡಿದ್ಯಾ? ಹೇಗೆ ಕೊನೆಗೊಳಿಸೋದು ಏಕಾಂಗ ಒಳಗಿರೋ ಎಲ್ಲ ದುಷ್ಟ ಶಕ್ತಿಗಳನ್ನ? ರಾಧಿ, ಯೋಚನೆಗಳನ್ನ ನಾನೀಗ ವಿಶೇಷ ಜ್ಞಾನದ ಬಗ್ಗೆ ತಿಳ್ಕೊಳ್ಳೋಕೆ ಮಾಡ್ಬೇಕು. ಅದು ಅಲ್ದೆ ನಿನ್ಗೆ ಎಲ್ಲ ಗೊತ್ತಿದ್ರಿ ಮತ್ತೆ ಬೇರೆ ಯೋಚನೆ ಯಾಕೆ? ಎಲ್ಲ ಓಡಿ, ಎಲ್ಲ ಓಡಿ. ಪ್ರೀತಿ ಇದೆಯಲ್ವಾ ನೀವು ವೃಂದಾವನ ಜನರ ಮಧ್ಯೆ? ಈಗ ನಿಮ್ ಪ್ರೇಮದ ಜೊತೆಗೆ ನಿಮ್ಮೆಲ್ಲರ ಅಂತ್ಯ ಆಗುತ್ತೆ. ಮತ್ತೆ ನನ್ನ ಮಾರ್ಗ ತಡೆಯೋದು ಸಾಹಸ ಹೇಗ್ ಮಾಡ್ದೆ ನೀನು? ಅಗುರದೇವಿ, ನಿನ್ಗೆ ಇವಳ ಪರಿಚಯ ಸಿಗ್ಲಿಲ್ವಾ? ಸರಿಯಾಗಿ ನೋಡು ಅಗುರದೇವಿ, ಯಾಕಂದ್ರೆ ನೀನು ಇವಳದೇ ಒಂದು ರೂಪ. ಇವಳನ್ನಲ್ಲ, ಆದ್ರೆ ನಿನ್ ಬಗ್ಗೆ ಖಂಡಿತ ಗೊತ್ತಿದೆ ಬಾಲಕ. ನಾನ್ ನಿನ್ ಮಾತನ್ನ ನಂಬೋಂತ ಮೂರ್ಖಳಲ್ಲ ಬಾಲಕ. ಅಘೋರದೇವಿ, ಮಾತನ್ನ ನಂಬೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನೀನಂತೂ ಒಬ್ಳು ದುಷ್ಟಶಕ್ತಿ ಆಗಿದ್ಯಾ. ಈ ಜಗತ್ತಲ್ಲಿ ಬರೀ ಒಂದೇ ಶಕ್ತಿ ಇರೋದು, ಲಕ್ಷ್ಮಿ. ಕಾಲಕ್ಕೆ ತಕ್ಕಂತೆ ಕೆಟ್ಟ ಶಕ್ತಿಗಳಾದ ನೀವೆಲ್ಲ ನನ್ನಿಂದ ಬೇರೆ ಆಗಿದ್ದೀರಾ ಅಘೋರದೇವಿ. ಹಾಗಾಗಿ ನಾನು ಹೇಳ್ತೀನಿ, ಈಗ ನೀನು ಯಾವ ಮಾರ್ಗದಲ್ಲಿ ಹೋಗ್ತಿದ್ಯೋ ಆ ಮಾರ್ಗ ಬಿಟ್ಬಿಡು, ಮತ್ತೆ ನನ್ನ ಅಪ್ಪ ಅಮ್ಮನ ಸರಿ ಮಾಡು. ಇಲ್ದಿದ್ರೆ ನಿನ್ನ ಅಂತ್ಯ ನಿಶ್ಚಿತನೇ.
ಯಾರ್ ಅಂತ್ಯ ಮಾಡ್ತಾರ ನನ್ನನ್ನ? ನೀವಿಬ್ರಾ? ಇನ್ನು ನೀವಿಬ್ರು ನನ್ ಶಕ್ತಿನ ನೋಡೇ ಇಲ್ಲ. ರಾಧೆ, ಅನ್ಸುತ್ತೆ ಇವಳು ಹೀಗೆಲ್ಲ ಕೇಳಲ್ಲ. ಗೊಲ್ಲ, ನೀನ್ ಅಲ್ಲೋಗ್ ಬಚ್ಚಿಟ್ಕೋ, ಅಲ್ಲಿ ನಿನಗೇನೂ ಆಗಲ್ಲ. ರಾಧೆ, ನಾನು ಇಲ್ಲೇ ಸುರಕ್ಷಿತವಾಗಿದ್ದೀನಿ, ನನ್ಗೆ ಏನೂ ಆಗಲ್ಲ. ಗೊಲ್ಲ, ನಂಗೆ ಗೊತ್ತಿದೆ, ಆದ್ರೆ ಏನೋ ಅನರ್ಥ ಆಗಿ ನಿನ್ಗೇನಾದ್ರೂ ಆದ್ರೆ ಮುಂದಿನ ಕೆಲಸ ಯಾರು ಮಾಡೋದು? ಇಂಥ ಹೊತ್ತಲ್ಲಿ ಈ ಕೆಟ್ಟ ಶಕ್ತಿಯನ್ನ ನಾನ್ ಮಾತ್ರ ತಡೆಯೋಕ್ಕಾಗೋದು. ಗೊಲ್ಲ, ಹೋಗು, ಬೇಗ ಹೋಗು. ಈ ಹಠಮಾರಿ ಮತ್ತೆ ದೇವಿ ಲಕ್ಷ್ಮಿ ಆಗ್ಬಿಟ್ಲ. ಅದೇನಾಗಿದೆ ಇವಳಿಗೆ? ನನ್ಗೆ ಆದೇಶದ ಮೇಲೆ ಆದೇಶ ಕೊಡ್ತಾನೆ ಇದ್ದಾಳೆ. ಅಗೋರ, ಇನ್ನೂ ಕಾಲ ಮಿಂಚಿಲ್ಲ. ಅಧರ್ಮದ ದಾರಿ ಬಿಟ್ಬಿಡು, ಇಲ್ಲ ಅಂದ್ರೆ ಇವತ್ತು ನಿನ್ ಕತೆನ ಮುಗಿಸ್ಬಿಡ್ತೀನಿ. ಅದನ್ನ ಸಮಯನೇ ಹೇಳುತ್ತೆ, ಯಾರ ಅಸ್ತಿತ್ವ ಸಮಾಪ್ತ ಆಗುತ್ತೆ ಮತ್ ಯಾರು ಉಳಿಯೋದು ಅಂತ. ರಾಧಿ, ನೀನು ಗಜಲಕ್ಷ್ಮಿ ರೂಪ ಧಾರಣೆ ಮಾಡಲೇಬೇಕು. ಆಗ್ಲೇ ನೀನು ಈ ಶಕ್ತಿನ ನಾಶ ಮಾಡೋಕ್ಕಾಗೋದು. ದೇವಿ, ನಿನಗೆ ಎಷ್ಟು ಹೇಳಿದ್ರು ನೀನ್ ಕೇಳಲಿಲ್ಲ. ಆದ್ರೆ ಇವತ್ತು ನಿನ್ನ ಸಾವು ಹತ್ರ ಆಗಿದೆ. ಗಜಲಕ್ಷ್ಮಿ, ಅಂತ್ಯ ನಂದಲ್ಲ, ನಿನ್ನ ರೂಪದ್ದಾಗೋದು. ನೀನು ಮರ್ತಿದ್ಯಾ ಅಗೋರ? ಹಿಂದೆ ಒಂದ್ಸಲ ಕೂಡ ನಾನು ಇದೇ ರೂಪದಲ್ಲಿ ನಿನ್ನ ಸೋಲಿಸಿದ್ದೆ. ಇವತ್ ನಂಗೆ ನಿನ್ನಿಂದ ಅದೇ ಸೋಲಿಗೆ ಪ್ರತೀಕಾರ ಪಡಿಬೇಕು ಗಜಲಕ್ಷ್ಮಿ. ನಾರಾಯಣ ನಾರಾಯಣ. ಪ್ರಭು, ನನಗೆ ಒಂದು ವಿಷಯ ಅರ್ಥವಾಗುತ್ತಿಲ್ಲ. ಗಜಲಕ್ಷ್ಮಿಗೂ ಮತ್ತು ಅಘೋರ ಶಕ್ತಿಗೂ ಏನು ಸಂಬಂಧವಿದೆ? ಮಾತೆ ಲಕ್ಷ್ಮಿಗೇಕೆ ಗಜಲಕ್ಷ್ಮಿಯ ರೂಪಧಾರಣೆ ಮಾಡಬೇಕಾಗಿದೆ? ಮತ್ತೇಕೆ ಮಾತೆ ಲಕ್ಷ್ಮಿ ಗಜಲಕ್ಷ್ಮಿಯ ರೂಪ ಧರಿಸಿಯೇ ಅಘೋರ ಶಕ್ತಿಯ ಅಂತ್ಯ ಮಾಡಬೇಕಿದೆ? ಪ್ರಭು ದೇವರ್ಷಿ, ಅಘೋರ ಶಕ್ತಿ ಮತ್ತು ಗಜಲಕ್ಷ್ಮಿಯ ಸಂಬಂಧ ಇಂದಿನದ್ದಲ್ಲ, ಬದಲಿಗೆ ಇಬ್ಬರು ಜನ್ಮದಿಂದಲೇ ಸಂಬಂಧಿಸಿದ್ದಾರೆ. ನಾರಾಯಣ ನಾರಾಯಣ, ನನಗೆ ಅರ್ಥವಾಗಲಿಲ್ಲ ಪ್ರಭು. ಇದು ಆ ಸಮಯದ ವಿಷಯ. ಆಗ ಸಮುದ್ರ ಮಂಥನ ನಡೆಯುತ್ತಿತ್ತು ಮತ್ತು ಸಮುದ್ರ ಮಂಥನದ ಸಮಯದಲ್ಲಿ ದೇವಿ ಲಕ್ಷ್ಮಿಯ ಜೊತೆಗೆ ಇವೆಲ್ಲ ಶಕ್ತಿಗಳು ಪ್ರಕಟಗೊಂಡವು. ಜಗತ್ತಂತೂ ಬಹಳ ಸುಂದರವಾಗಿದೆ. ಅಘೋರ, ಇದು ನಮ್ಗಿರೋದಲ್ಲ. ನೋಡಲ್ಲಿ ಪೂಜೆ ನಡೀತಾ ಇದೆ, ಇಲ್ಲಿ ಆಸ್ತೆ ಕಾಣಿಸ್ತಾ ಇದೆ. ನಾನೀ ಜಗತ್ತಿನಿಂದ ಆಸ್ತೆಯನ್ನ ನಾಶ ಮಾಡ್ತೀನಿ. ನಾನು ಅಶುಚಿತ. ಈ ಜಗತ್ತಿನಿಂದ ಸ್ವಚ್ಛತೆ ನಾಶ ಮಾಡ್ತೀನಿ. ಈ ಜನರ ಶರೀರದ ಜೊತೆಗೆ ಅವರ ಮನಸ್ಸು, ಅವರ ಆತ್ಮನೂ ಸಹ ಅಸ್ವಚ್ಛ ಮಾಡ್ತೀನಿ. ಸಂಪೂರ್ಣ ಜಗತ್ತೇ ನನ್ ಸೋದರಿ ಲಕ್ಷ್ಮಿ ಕಾರಣದಿಂದ
ಸುಖಮಯವಾಗಿ ಕಾಣಿಸ್ತಿದೆ. ನಾನು ಅಲಕ್ಷ್ಮಿ ಈ ಜಗತ್ತಿನಿಂದ ಧನ ಸಂಪತ್ತನ್ನ ಸಮಾಪ್ತ ಮಾಡ್ತೀನಿ. ಮತ್ತೆ 4 ಕಡೆ ದರಿದ್ರತೆ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತೀನಿ. ನಾನು ಅಘೋರ ದೇವಿ. ಈ ಜಗತ್ನಲ್ಲಿ ಎಷ್ಟೆಲ್ಲ ಪಶುಧನ ಇದೆಯೋ ಅವ್ರ ಶಕ್ತಿನೆಲ್ಲ ಧಾರಣೆ ಮಾಡಿ ಅಮರ ಆಗ್ಬಿಡ್ತೀನಿ. ಅಮರ. ದೇವರ್ಷಿ ಮತ್ತು ಈ ರೀತಿಯಲ್ಲಿ 4 ನಕಾರಾತ್ಮಕ ಶಕ್ತಿಗಳು ಬೇರೆ ಬೇರೆ ಶಪಥ ಮಾಡಿದವು ಮತ್ತು ಅಘೋರ ಶಕ್ತಿ ಹೊರಟಳು ಪೂರ್ಣ ಜಗತ್ತಿನಿಂದ ಪಶುಧನವನ್ನು ಸಮಾಪ್ತಿಗೊಳಿಸಲು. ಇನ್ನಿಲ್ಲಿ ಯಾವ ಪಶುನು ಉಳಿಯೋದಿಲ್ಲ, ಯಾವ ಪಶು ಸಂತಾನವೂ ಉಳಿಯೋದಿಲ್ಲ. ನಾನು ಸಂಪೂರ್ಣ ಜಗತ್ತಿನಿಂದ ಪಶು ಸಂತಾನ ನಾಶ ಮಾಡ್ತೀನಿ. ದೇವರ್ಷಿ ಆಗ ಅಘೋರ ಶಕ್ತಿಯನ್ನು ತಡೆಯುವುದಕ್ಕಾಗಿ, ಜಗತ್ತಿನಲ್ಲಿ ಪಶುಧನವನ್ನು ರಕ್ಷಿಸುವುದಕ್ಕಾಗಿ ದೇವಿ ಲಕ್ಷ್ಮಿ ಗಜಲಕ್ಷ್ಮಿಯ ರೂಪದಲ್ಲಿ ಪೃಥ್ವಿಗೆ ಬರಬೇಕಾಯಿತು.